ವಿಯೆಟ್ನಾಮಲ್ಲಿ ನಿನ್ಬಿಂಗ್ ಪ್ರಾವಿನ್ಸ್ 7ನೇ ದಿವಸ ಏನ್ಷಿಯಂಟ್ ಟೌನ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಇಟ್ ಲುಕ್ಸ್ ಆಲ್ರೆಡಿ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್. ವೆದರ್ ಮಾತ್ರ ಸೂಪರಾಗಿದೆ. ಐ ಆಮ್ ಲುಕಿಂಗ್ ವೆರಿ ಹ್ಯಾಂಡ್ಸಮ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಖತ್ತಾಗಿ ಹ್ಯಾಂಡ್ಸಮ್ ಹಾಕೊಂಡು, ಯಾಕಂದರೆ ನಂದಲ್ಲ ಜಾಕೆಟ್, ನಮ್ಮ ರೂಮ್ ಅವ್ರು ಕೊಟ್ಟರು. ರೂಮ್ ಅಂದರೆ ಹೋಟ್ಲ್ ಅವರು ಚಳಿ ಆಗ್ತಿತ್ತು ಅಂತ ಹೇಳಿದ್ರು. ಅವ್ರದ್ದೇ ಒಂದು ಜಾಕೆಟ್ ತೆಗೆದುಕೊಟ್ರು. ಇವತ್ತು ವೈಟ್ ಕಲರ್ ಕೊಟ್ಟರು, ನೆನ್ನೆ ಬ್ಲ್ಯಾಕ್ ಕಲರ್ ಕೊಟ್ಟಿದ್ರು. ನೀವು ಬಂದರೆ ಮಾತ್ರ ಈ ಜಾಗವನ್ನು ಕೊಟ್ಟು ನಿಮಗೆ ಡೀಟೇಲ್ಸ್ ಇಲ್ಲೇ ಬಂದಿರಿ, ಇಲ್ಲೇ ಹೆಲ್ಪ್. ಸೊ ನಾನು ನಡ್ಕೊಂಡು ಹೋಗ್ಬೋದು. ಒಂದು ಬೈಕ್ ಬಿಟ್ಬಿಟ್ಟು ಬೈಕ್ ಬೇಡ ಸೈಕಲಲ್ಲಿ ಹೋಗೋಣ ಅಂದ್ಬಿಟ್ಟು ಸೈಕಲ್ ತೊಗೊಂಡೆ ಬಾಡಿಗೆಗೆ. ಎಲ್ಲ ಕಡೆ 10,000 ಸಿಕ್ಕಿದ್ರೆ ನಾನಿಲ್ಲಿ ನನ್ನ ಸೈಕಲ್ಲು ಪ್ಲಸ್ ಗಾಡಿ ಅಲ್ಲಿ ಇಡೋಕ್ಕೆ ಪಾರ್ಕಿಂಗ್ಗೆ ಬಡ್ಡಿ ಬಂದು 50,000 ಡಾಂಗ್ ಕಟ್ಟಿದ್ದೀನಿ. ಅದೇನು ದೊಡ್ಡ ವಿಷಯ ಅಲ್ಲ. ಕ್ಲೋಸ್ ಟು ಅಬೌಟ್ 175 ರುಪೀಸ್. ಅದೇ ಒಂದು ಎಕ್ಸ್ಪೀರಿಯನ್ಸ್ ಸೈಕಲ್ ಇರಲಿ ಅಂತ ಹೊಡೆಯೋಕೆ ಆಗ್ತಾಯಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ. ಪ್ಲಸ್ ಏನಂದರೆ ಕ್ಯಾಮ್ರಾ ಇಟ್ಕೊಂಡು ಸೈಕಲ್ ಹೊಡೆಯೋದೆಲ್ಲ ಫಸ್ಟ್ ಟೈಮ್ ವಿಷಯ ನನಗೆ, ಆಯಿತಾ. ಯಾವಾಗ ನಾನು ಬೀಳ್ತೀನೋ, ಕ್ಯಾಮ್ರಾ ಬೀಳಿಸ್ತೀನೋ, ಸ್ಕ್ರ್ಯಾಚ್ ಮಾಡ್ತೀನೋ ಅಂತ ನನ್ನ ಯೋಚನೆ, ಆಯಿತಾ. ವಿ ಆರ್ ಗೋಯಿಂಗ್ ಇನ್ ಟು ದಟ್ ಪ್ಲೇಸ್. ಅದರೊಳಗೆ ಹೋಗ್ತಾಯಿದ್ದೀವಿ, ಬನ್ನಿ. ನಾನು ಸೈಕಲ್ ತಗೊಂಡಿದ್ದಕ್ಕೆ ಸೈಕಲ್ ಹೊಡ್ಸ್ಕೊಂಡು ಹೋಗೋಕ್ಕೆ ನೋಡಿದ್ರೆ ತಳ್ಕೊಂಡು ಹೋಗ್ತಾಯಿದ್ದೀನಿ. ಅದು ನಾನು ತಳ್ಕೊಂಡು ಹೋಗ್ತಿದ್ದೀಯಾ, ನಾನು ಅದು ತಳ್ಕೊಂಡು ಹೋಗ್ತೀನಿ, ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಮಾತ್ರ ಒಂದು ಸೈಕಲ್ ಜೊತೆಗೆ ಒಂದು ನನಗೆ ಶಾರ್ಟ್ ಬೇಕಾಗಿತ್ತು, ಒಂದು ಫೋಟೋ ವೀಡಿಯೋ, ಆಯಿತಾ. ನಾನು ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಳ್ಳೋದು ಬಿಟ್ಟು ಇನ್ನೇನು ಮಾಡಿರಲಿಲ್ಲ. ಒಂದು ಲೇಡಿ ಬಂದು ನಿಮ್ಮೊಂದು ಫೋಟೋ ತಗೊಳ್ತೀನಿ ಅಂದ್ಬಿಟ್ಟು ಅದು ತಗೊಂಡ್ಲು. ಪಾಪಚ್ಚೆ ಅವಳು ಬರಪ್ಪ, ನಾನು ಯಾಕಂದ್ರೆ ಚೇಂಜ್ ಇರಲಿಲ್ಲ, ಬರೀ 20,000 ಡಾಂಗ್ ಕೊಟ್ಟೆ ಕೊನೆಗೆ, ಅದು ಬಿಡಿ, ಆಯಿತಾ. ಬಟ್ ಟಿಕೆಟ್ ತೊಗೊಂಡು, ಟಿಕೆಟ್ಗೇನು ದೊಡ್ಡ ವಿಷಯ ಇಲ್ಲ. 20,000 ಡಾಂಗ್ ಅಂದರೆ ಎಷ್ಟು, ಒಂದು 70 ರೂಪಾಯಿ ಅಷ್ಟೇ, ದೊಡ್ಡ ವಿಷಯ ಇಲ್ಲ, ಆಯಿತಾ. ಚಳಿ ಇವ್ರುಗಳಿಗೂ ಗೊತ್ತಿಲ್ಲ, ಹಿಂದ್ಗಡೆ ಬರ್ತಾರಲ್ಲ ಚಡ್ಡಿ ಹಾಕೊಂಬಂದವ್ರು ನಂತರನೇ. ಬಟ್ ವೆದರ್ ಚೇಂಜ್ ಆಗಿಬಿಟ್ಟು ಫುಲ್ಲು 15 ದಿವಸದಿಂದ ಚಳಿ ಹೊಡಿತಾಯಿದೆ ಗುರುವೆ. ಚಳಿ. ಅದೇ ಡ್ರೋನ್ ತೋರಿಸ್ನಲ್ಲಪ್ಪ, ಫುಲ್ ಮೇಲ್ಗಡೆಯಿಂದ ಆರಿಸಿ ಈ ಕಡೆ ಆ ಕಡೆ ಎಲ್ಲ ಸುಸ್ನಲ್ಲ ನನಗೆ, ಅದೇ ಅದು ಜಾಗ. ಬಟ್ ಅದು ನೋಡಿ, ಇನ್ನೊಂದು ಶಾರ್ಟ್ ತಗೊಳ್ಬೇಕು. ಸೈಕಲ್ ಇಕ್ಕೋದು ಹೋಗೋದು, ಸೈಕಲ್ ಅದು ಒಂದು ಕಾಟ ಆಗೋಯ್ತು ಆ್ಯಕ್ಚುಲಿ. ಸುಮ್ಮನೆ ಮುಚ್ಕೊಂಡು ವಾಪಸ್ ಇಟ್ಬಿಟ್ಟು ನಡ್ಕೊಂಡು ಹೋಗಿದ್ರೆ ದೊಡ್ಡ ವಿಷಯ ಆಗಿತ್ತು, ಆಯಿತಾ. ನೋಡಿ ಶಾರ್ಟ್ ಬ್ಯೂಟಿಫುಲ್. ಸುಮ್ಮನೆ ಇರೋಲ್ಲ ನಾನು, ಏನಾದರೂ ಒಂದು ಶಾರ್ಟ್ ಬೇಕು, ಏನಾದರೂ ಒಂದು. ನಾನು ಮಾತ್ರ ಪಿಕ್ಚರಲ್ಲಿ ಇರಬೇಕು. ಮೂತಿ ಊದ್ಕೊಂಡ್ರೂ ಪರವಾಗಿಲ್ಲ, ಆಯಿತಾ. ಇಟ್ಸ್ ಓಕೆ. ಜುಟ್ಟು ಚಿಕ್ಕದಿದೆ ಇನ್ನು, ಇಟ್ಸ್ ಓಕೆ. ಅಲ್ಲಿ ಇಲ್ಲಿ ಸುತ್ತೋದು, ಎಕ್ಸ್ಪ್ಲೋರ್ ಮಾಡೋದು, ಖುಷಿ ಪಡೋದು. ಅಯ್ಯೋ ಸಂದ ಸ್ವಾಮಿ, ಒಬ್ಬನೇ ಸುತ್ತೋದು. ಆ್ಯಕ್ಚುಲಿ ಇಟ್ಸ್ ಮಸ್ತ್ ಲೈಫ್, ನಿಜವಾಗ್ಲೂ ಹೇಳ್ತೀನಿ, ಆಯಿತಾ. ಬಿಕಾಸ್ ನಾನು ನೋಡಿಬಿಟ್ಟೆ, ನಾನು ಜಾಕೆಟು ಈಗ ಬೇಕಾಗಿರಲಿಲ್ಲ ಆ್ಯಕ್ಚುಲಿ, ಸ್ವಲ್ಪ ಬಿಸಿ ಆಗ್ತಿತ್ತು ಬಾಡಿ, ಆದರೆ ಬಿಡಕ್ಕೆ ರೆಡಿ ಇಲ್ಲ. ಯಾಕಂದರೆ ಫೋಟೋಸ್ ವೀಡಿಯೋಸ್ ಸಖತ್ತಾಗಿ ಬರ್ತಾಯಿತ್ತು ಈ ಜಾಕೆಟ್. ಸೈಕಲ್ ತಗೊಂಡು ನೋಡಿಕೊಂಡು, ಕ್ಯಾಮ್ರಾ ಇಟ್ಕೊಂಡು, ಹಿಂದೆ ಮುಂದೆ ತಳ್ಕೊಂಡು ಒದ್ದಾಡಿಕೊಂಡು, ಆಯಿತಾ. ಬಿಡ್ತಾ ಇಲ್ಲ ಮಾತ್ರ ನಾನು. ಆಯಿತಾ. ನೀವು ಸಮ್ಮರ್ ಟೈಮಲ್ಲಿ ಬನ್ನಿ ಮಾತ್ರ, ಸಖತ್ತು ಕ್ಲಾಸ್. ನಿನ್ಬಿಂಗ್ ಅಂತ ಬರ್ರಿ, ಫ್ಲೈಟ್ ತಗೊಂಡು ಹನೋಯ್ಗೆ ಬನ್ನಿ. ನಿನ್ಬಿಂಗ್ ಅಲ್ಲಿಂದ ಒಂದು 100 ಕಿಲೋಮೀಟ್ರ್ ಹೆಂಗೋ ಒಂದು ಗಾಡಿ ಯಾವುದೋ ತಗೊಂಡು ಬಂದುಬಿಟ್ಟು ಇದ್ಬಿಟ್ಟು, ಯಾರೋ ಕರ್ರಿಗೆ ಹೋಗ್ತಾನಲ್ಲ ಅಂತ ಫುಲ್ಲು ಹಲೋ ಅಂತಾರೆ ಪಾಪ, ಚಿಕ್ಕ ಪುಟ್ಟಣಿ ಹುಡುಗಿರು. ಯಾಕಂದ್ರೆ ಅವರೆಲ್ಲ ಕರ್ರಗಿರೋರು ಯಾರು ನೋಡಿಲ್ವಲ್ಲ. ಸೈಕಲ್ ಗುದ್ಬಿಡ್ತಿದ್ದೆ ನನಗೆ, ಯಾಕಂದ್ರೆ ಬ್ರೇಕ್ ಹಿಡಿತಾ ಇಲ್ಲ. ಅವನು ಗುರ್ರಾಯಿಸ್ತಾನೆ. ನಾನು ಹೋಗಲೇ ಅಂತ ಮನಸ್ಸಲ್ಲೇ ಅಂದ್ಕೊಂಡೆ, ಹೇಳಿಲ್ಲ. ಅದನ್ನ ಗೊತ್ತಿದ್ರೆ ತುಂಬ ಅದೆಲ್ಲ ಇಂಪಾರ್ಟೆಂಟ್ ವರ್ಡ್ಸ್ ಗೊತ್ತಿರುತ್ತೆ. ಆಯಿತಾ. ನನ್ನ ಜೊತೆಗೆ ನಡೆದವ್ರಲ್ಲ ಆಮೇಲೆ ಅಂದ್ಕೊಂಡ್ರು ಈ ಥರ ವೆದರ್ ಇದೆ ಅಂತ ಗೊತ್ತಿರಲಿಲ್ಲ. ಎಷ್ಟು ಜನ ಏನು ಮಾಡೋದು ಗೊತ್ತಾ, ಪ್ಲ್ಯಾನೇ ಚೇಂಜ್ ಮಾಡಿ ಬೀಚ್ ಹೋಗ್ಬಿಟ್ರು. ಬೀಚ್ ಇಲ್ಲಿಲ್ಲಪ್ಪ, ಫ್ಲೈಟ್ ತಗೊಂಡು ದನಾಂಗು, ತುಂಬ ದೂರ ಅದು. ಅಲ್ಲಿಂದನೇ ಬಂದಿದ್ದೀವಲ್ಲ, ನೋಡಿಲ್ವ ಅದೆಲ್ಲ ವೀಡಿಯೋ. ಅಯ್ಯೋ ಅಷ್ಟೆಲ್ಲ ತೋರಿಸಿದ್ದೀನಿ. ಬನ್ನಿ. ಅದೊಂದು ಟೆಂಪಲ್ ಇತ್ತು, ಯಾವನೋ ಇತ್ತಾನೆ ಟೆಂಪಲ್ಗೆ. ನಮ್ಮ ಇಂಡಿಯಾದಲ್ಲೇ ನಾನು ಟೆಂಪಲ್ಗೆ ಹೋಗಲ್ಲ, ಆಯಿತಾ. ನನ್ನ ಮನಸ್ಸಲ್ಲೇ ಬೇಡ್ಕೊಳ್ಳೋದು. ಯಾಕಂದರೆ ಅಪ್ಲಿಕೇಶನ್ ಕೊಟ್ಟು ನನಗೂ ಸುಸ್ತಾಗಿದೆ. ಕೊಡ್ತಾ ಇಲ್ಲ ದೇವರೇನು, ಆದರೆ ಕೊಟ್ಟವ್ರು ಇಷ್ಟೊಂದು ಕೊಟ್ಟಲ್ವ, ಆಯಿತಾ. ಅಟ್ಲೀಸ್ಟ್ ಏನೋ ಸುತ್ಕೊಂಡು ಕೆಲಸ ಮಾಡ್ಕೊಂಡು ದುಡ್ಕೊಂಡು ಏನೋ ಬದುಕೋ ಅಂತ ಒಂದು ಅವಶ್ಯಕತೆ ಮಾಡಿಕೊಟ್ರಲ್ಲ, ಏನೋ ಅವಶ್ಯಕತೆ ಅಲ್ಲ, ಏನು ಕನ್ನಡ. ನಾನೊಂದು ಕನ್ನಡಿಗ ಬದನೆಗೆ. ಬನ್ನಿ, ಇವ್ರದ್ದು ಯಾರ್ದೋ ಒಂದು ಓದ್ಕೊಂಡ್ರಾ ಸ್ಕೂಲ್ಗೆ ಓದಿರಲ್ಲ, ಅದೆಲ್ಲ ಓದಿರ್ತೀರ ನೀವು. ನುಗ್ಗೋದು, ದೊಡ್ಡ ಗೇಟ್ ಓಪನ್ ಇತ್ತು, ನಾನು ಚಿಕ್ಕ ಗೇಟಲ್ಲಿ ಬಂದೆ. ಏನಕ್ಕೆ ಅಂತ ಗೊತ್ತಿಲ್ಲ, ಅದು ನೋಡಲೂ ಇಲ್ಲ. ನನಗೆ ದೊಡ್ಡ ಗೇಟ್ ಇದೆ,
ತಲೆ ಬಗ್ಸು, ಎಲ್ಲೂ ಬಗ್ಸಿಲ್ಲ, ಇಲ್ಲೆಲ್ಲ ಬಗ್ಸ್ಕೊಂಡು ಬರ್ಬೇಕು. ಇದೊಂದು ಶಾರ್ಟ್ ನಾನು ತಗೊಳ್ಬೇಕು ಇನ್ನೊಂದು ಥರ ಅಂತ ಐಡಿಯಾ ಆಲ್ರೆಡಿ ಬಂತು. ಬಟ್ ಕಂಟಿನ್ಯೂ ಶಾರ್ಟ್ ಇರಲಿ, ಸ್ವಲ್ಪ ಮುಂದೆ ಹೋಗಿ ಇನ್ನೇನಿದೆ ನೋಡ್ಕೊಂಬರೋಣ ಅಂತ ಬಂದರೆ, ಇದು ತಾಲಾಬ್. ಇಲ್ಲಿ ಮೋಸ್ಟ್ಲಿ ರಾಜ ಸ್ನಾನ ಮಾಡ್ತಿದ್ದನು. ಇದೆಲ್ಲ ಮೀನುಗಳು ಇಟ್ಕೊಂಡು ಹೆಂಗೆ ಸ್ನಾನ ಮಾಡ್ತಿದ್ದ ಮನುಷ್ಯ. ಚಳಿಗಾಲದಲ್ಲಿ ಇದೆಲ್ಲ ಹಿಂಗೆ ಇಳಿತಂದ್ರೋ ದೇವ್ರಿಗೆ ಗೊತ್ತು, ನನಗೆ ಆಗ್ತಾಯಿಲ್ಲ. ನೋಡಿ ಈ ಶಾರ್ಟ್ ನನ್ನ ತಲೆ ಹಿಂಗೆ ತಿರುಗಿಸಿ, ಹಂಗೆ ತಿರುಗಿಸಿ, ಕ್ಯಾಮ್ರಾ ಹಿಂಗೆ ತಿರುಗಿಸಿ, ಹೆಂಗೋ ತಿರುಗಿಸಿ ತೇಕೆಲ್ಲ ಮಾಡಿದೆ. ಸ್ಕ್ರ್ಯಾಚ್ ಆಗಿಬಿಟ್ರೆ ಹೋಯ್ತಲ್ಲಪ್ಪ ನನ್ನ ಕ್ಯಾಮ್ರಾ. 1 ಲಕ್ಷ ಕ್ಯಾಮ್ರಾ. ಒಳಗಡೆ ಇರ್ತಾರಂತೆ. 1300 ವರ್ಷ ಹಿಂದೆ ಇದೆಲ್ಲ ಸ್ಟೋರಿ. ಅದೆಲ್ಲ ಗೊತ್ತಿಲ್ಲ. ಸ್ಟೋರಿ ಬೇಕಂದರೆ ಡಾಕ್ಟರ್ ಬ್ರೋ ಅಂತಿದ್ದಾರೆ, ಅವ್ರನ್ನ ಕೇಳ್ಕೊಳ್ಳಿ, ಬರೋಕ್ಕೆ ಅವ್ರು ಸ್ಟೋರಿ ಹೇಳ್ತಾರೆ ನಿಮಗೆ. ನಮಗೆಲ್ಲ ಬರೋಲ್ಲ ಅದು. ಬಂದ್ಬಿಟ್ರಾ? ಏನು ಕಾಣಿಸ್ತು ನನಗೂ ಸದ್ಯಕ್ಕೆ? ಇದು ಕಾಣಿಸ್ತು. ಏನೋ ಚಾರೆಟ್ ಥರ ಇದ್ದಂಗಿದೆ. ಚಾರೆಟ್ ಅದು ಮಕ್ಕಳು ಕೂಸ್ಕೊತಿದ್ರೋ, ದೇವ್ರು ಕೂಸ್ಕೊತಿದ್ರೋ, ಇಲ್ಲ ಕಿಂಗಿ ಕೂತ್ಕೊಂಡು ಹೋಗ್ತಿದ್ನೋ ಗೊತ್ತಿಲ್ಲ. ಚಾರೆಟು ಅದರೊಳಗೆ ಟೆಂಪಲ್ ಇದೆ. ಅದೆಲ್ಲ ನಾವು ಹೋಗಿಲ್ಲ. ಸೈಕಲ್ ತಗೊಂಡು ನೆಕ್ಸ್ಟ್ ಜಾಗಕ್ಕೆ ಹೋಗೋಣ. ಏನೋ ಬೆಟ್ಟ ಹತ್ಬೇಕಂತಪ್ಪ ಅಂತ ಹೇಳಿದ್ರು. ಏನು ದೊಡ್ಡ ಬೆಟ್ಟ, ಚಿಕ್ಕ ಬೆಟ್ಟ ಅಲ್ವಾ ಅದು. 600 ಮೆಟ್ಲು ಹತ್ಕೊಂಡು ಹೋದಂಗಿದೆ ಅಂತ. ಏನು ದೊಡ್ಡ ವಿಷಯ ಇಲ್ಲ, 100 ಮೆಟ್ಲು ಅಂತ ಬಂದೆ. ದೊಡ್ಡ ವಿಷಯ ಇಲ್ಲ, ತಕ್ಕ ಗೊತ್ತಿಲ್ಲ. ಹತ್ತಬೇಕಾದ್ರೆ 600 ಸ್ಟೆಪ್ಸ್ ಹತ್ತಿ ಸುಸ್ತೇ ಆಗಿಲ್ಲಪ್ಪ. ಕುಣ್ಕೊಂಡು ಹೋದೆ. ಇದು ತುಂಬ ಸುಸ್ತಾಗೋಯ್ತು. ಇಲ್ಲೇ ಅವನದು ಸಮಾಧಿ ಇರೋದು, ಆ ರಾಜಂದು. ನಮ್ಮ ಇವ್ ನೋಡಿ, ನಾ ಎಲ್ಲ ಸಾಕೊಂಡವನೆ ಪಾಪ. ಯಾರೋ ಗಾರ್ಡ್, ಅವ್ರು ಸೆಕ್ಯೂರಿಟಿ ಗಾರ್ಡ್ ಅನ್ನಲ್ಲ, ಗಾರ್ಡ್ ಅಂತಾರೆ. ಆಯಿತಾ. ನಮ್ಮ ಮುಗುಲ್ಸ್ ಅವರೆಲ್ಲ ಅವ್ರ ಸ್ಮಶಾನ ಎಲ್ಲ ಹೆಂಗೆಲ್ಲ ಮಾಡ್ಕೊಂಡವ್ರೆ. ಇವ್ರುಗಳು ಪಾಪ ಏನೂ ಮಾಡಿಲ್ಲ. ನಡಿಯಪ್ಪ ಆಚೆ ಬಂದೆ. ಆಯಿತಾ. ಬಂದರೆ ಏನು ಅದೇ ಎಕ್ಸಿಟಾ? ಅಷ್ಟು ಬೇಗ ಮುಗ್ದೈತಾ? ಅಷ್ಟು ಬೇಗನಾ? ಅಯ್ಯೋ ಅಂತ ನನಗೆ ಯೋಚನೆ. ಆಯಿತಾ. ನೈಟ್ ಬಂದರೆ ತುಂಬ ಚೆನ್ನಾಗಿರ್ತದೆ. ಬಂದು ನೋಡಿ. ನಾನು ನೈಟು ಚಳಿ ಇಲ್ಲ ಅಂದರೆ ಬರ್ತೀನಿ. ಯಾಕಂದ್ರೆ ಇರೋ ಜಾಗದಿಂದ 13 ಕಿಲೋಮೀಟರ್. ಏನು ದೊಡ್ಡ ವಿಷಯ ಇಲ್ಲ, ಬೈಕ್ ಇದೆ. ಬಟ್ ಚಳಿ ತಡ್ಕೊಳಕ್ಕೆ ಆಗ್ತಾಯಿಲ್ಲ ನನಗೆ. ಆಯಿತಾ. ಸೊ ದಟ್ ಈಸ್ ಹೌ ಇಟ್ ಇಸ್. ಇನ್ನು ಹೊರಡೋ ಸಮಯ. ಬನ್ನಿ, ಸೈಕಲ್ ಕೊಟ್ಟು ಬೈಕ್ ತೊಗೊಂಡು ಹೊರಡುವ. ನಿಮಗೆ ಸಿಗ್ತೀನಿ, ಎಲ್ಲೋ ಹೋಗಬೇಡಿ, ಬನ್ನಿ. ಬರೀ ನಾನೇ ವೀಡಿಯೋ ನೋಡಿ ನನಗೆ ಸುಸ್ತಾಗಿದೆ. ನೀವುಗಳು ಯಾರು ನೋಡಲ್ವಾ? ನೋಡ್ಬಿಟ್ಟು ಅಲ್ಲೋ ಅನ್ನಿ ಬಾವಲ್ಲ.